ಹಾಯ್ ಟ್ರೇಡರ್ಸ್, ನಮಸ್ಕಾರ. ನಾನಿವತ್ತು ರೆಂಕೋ ಚಾರ್ಟ್ ಇಟ್ಕೊಂಡು ಟ್ರೇಡಿಂಗನ್ನು ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತಾ ಇದ್ದೀನಿ. ಕನ್ನಡದಲ್ಲಿ ರೆಂಕೋ ಚಾರ್ಟನ್ನು ಇಟ್ಕೊಂಡು ಟ್ರೇಡಿಂಗ್ ಮಾಡ್ತಾ ಇರೋದು ಮತ್ತು ಸ್ಟ್ರಾಟಜಿ ಮಾಡಿರೋದು ಬೇರೆ ಯಾರೂ ಇಲ್ಲ ಅಂತ ಅಂದ್ಕೊಳ್ತೀನಿ. ನನಗೆ ಗೊತ್ತಿಲ್ಲ, ಬೇರೆ ಯಾರು ಇದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ನಮ್ಮದೊಂದು ಹಳೆ ಚಾನಲ್ ಇತ್ತು, ಅದು ಬಹುಶಃ ನಮ್ಮದು ಪ್ರಾಫಿಟನ್ನು ಒಳ್ಳೊಳ್ಳೆ ಪ್ರಾಫಿಟನ್ನು ಸ್ಕ್ರೀನ್ಶಾಟ್ ಎಲ್ಲ ಹಾಕಿರೋದ್ರಿಂದ ಹೋಗಿರ್ಬೋದು ಅಂದ್ಕೊಳ್ತೀನಿ. ಸೊ ಇದರಲ್ಲಿ ಹೀಗಾಗಿ ಈ ಚಾನಲಲ್ಲಿ ಅದರಲ್ಲಿ ಒಳ್ಳೆ ಸಬ್ಸ್ಕ್ರೈಬರ್ಸ್ ಇದ್ದರು. ಈ ಚಾನಲಲ್ಲಿ ನಾನೇನೆಂದರೆ ಕೇವಲ ಸ್ಟ್ರಾಟಜಿಗೆ ಮಾತ್ರ ಫೋಕಸ್ ಮಾಡ್ತೀನಿ ಮತ್ತು ರೂಲ್ಸು ರೆಗ್ಯುಲೇಷನ್ಸು ಮತ್ತು ರಿಸ್ಕ್ ರಿವಾರ್ಡ್ ಮನಿ ಮ್ಯಾನೇಜ್ಮೆಂಟು ಇಂಥವುಗಳನ್ನು ಮಾತ್ರ ಲರ್ನಿಂಗ್ ಎಜುಕೇಷನ್ ಪರ್ಪೋಸ್ ಮಾತ್ರ ಈ ವಿಡಿಯೋಗಳು ಮಾಡ್ತೀನಿ. ರಿಸ್ಕ್ ರಿವಾರ್ಡ್ ಟ್ರೇಡಿಂಗ್ ಅಂದರೆ ರಿಸ್ಕ್ ರಿವಾರ್ಡ್ ಇದ್ದೇ ಇರುತ್ತೆ, ಭಾಳ ಕೇರ್ಫುಲ್ ಆಗಿ ನೀವು ಟ್ರೇಡ್ ಮಾಡಬೇಕಾಗತ್ತೆ. ಸೊ ಇದು ರೆಂಕೋ ಚಾರ್ಟ್ ನೋಡಿ. ನಾವು ಇಲ್ಲಿ ಏನಾದರೂ ಟ್ರೇಡ್ ತೊಗೊಂಡ್ರೆ ಎರಡನೇ ಕ್ಯಾಂಡಲ್ಗೆ ಎಂಟ್ರಿ ಆದರೆ ಇಷ್ಟೇ ಎಸ್ ಎಲ್ ಆಗುತ್ತೆ, ಇಷ್ಟು ಕ್ಯಾಪ್ಚರ್ ಮಾಡ್ಬೋದು. ನಾವು ಇಲ್ಲಿ ಏನಾರ ಟ್ರೇಡ್ ತೊಗೊಂಡ್ರೆ ಇಷ್ಟೇ ಇದೆಲ್ಲ ಕ್ಯಾಪ್ಚರ್ ಮಾಡ್ಬೋದು. ನಾವು ಇಲ್ಲಿ ಏನಾರ ಟ್ರೇಡ್ ತೊಗೊಂಡ್ರೆ ಇದೆಲ್ಲ ಕ್ಯಾಪ್ಚರ್ ಮಾಡ್ಬೋದು. ಇಲ್ಲಿ ಶೆಲ್ ಮಾಡಿದ್ರೆ ಇದೆಲ್ಲ ಕ್ಯಾಪ್ಚರ್ ಮಾಡ್ಬೋದು. ಈ ಥರದ್ದು ಲಾಂಗ್ ಸ್ವಿಂಗ್ ಟ್ರೇಡ್ಗಳನ್ನು ಕ್ಯಾಪ್ಚರ್ ಮಾಡೋಕ್ಕೆ ಇದು ಭಾಳ ಅನುಕೂಲ ಆಗುತ್ತೆ. ಇದ್ರದ್ದೇ ಆದ ನಾನು ಇಂಡಿಕೇಟರ್ಗಳನ್ನ ಮಾಡ್ಕೊಂಡಿದ್ದೀನಿ, ಇದನ್ನು ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಭಾಳ ಅದ್ಭುತವಾದ ಸ್ಟ್ರಾಟಜಿ ಇದು, ಕನ್ನಡದಲ್ಲಿ ಯಾರೂ ಮಾಡಿಲ್ಲ. ದಯವಿಟ್ಟು ನನ್ನ ಈ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೇನಾದರೂ ಗೊಂದಲಗಳಿದ್ದರೆ ದಯವಿಟ್ಟು ಮೊದಲಿಗೆ ಡೆಮೋದಲ್ಲಿ ಮಾಡಿ. ನಮ್ಮ ಇಂಡಿಕೇಟರ್ಗಳು ತುಂಬ ನಾರ್ಮಲ್ ಪ್ರೈಸಲ್ಲಿ ಇಂಡಿಕೇಟರ್ಗಳು ಸಿಗ್ತವೆ ನಿಮಗೆ. ಆ ಇಂಡಿಕೇಟರ್ಗಳನ್ನ ನಾವು ಕೊಡ್ತೀವಿ. ಅದನ್ನ ತೊಗೊಂಡ್ಬಿಟ್ಟು ಡೆಮೋದಲ್ಲಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ವರ್ಕ್ ಆಗಲ್ಲ ಅಂದರೆ ನಿಮ್ಮ ಅಮೌಂಟ್ ಏನು ನಮ್ಮ ಇಂಡಿಕೇಟರ್ ಕೊಟ್ಟಿರ್ತಾರೆ ಖಂಡಿತ ಅದು ರಿಫಂಡ್ ಆಗುತ್ತೆ. ಹಾಗಾಗಿ ಡೆಮೋದಲ್ಲಿ ಪ್ರಾಕ್ಟೀಸ್ ಮಾಡಿ, ಟ್ರೇಡ್ ಮಾಡಿ. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ, ನಾವೀಗ ಮುಂದೆ ನಮ್ಮ ಇದಕ್ಕೆ ಹೋಗೋಣ, ಸ್ಟ್ರಾಟಜಿಗೆ ಹೋಗೋಣ. ನೋಡಿ ಇಲ್ಲಿ ಸ್ಟ್ರಾಟಜಿ ಇದೆಯಲ್ಲ, ಇಲ್ಲಿ ನೋಡಿ, ಇದು 1:12 ರಿಸ್ಕ್ ರಿವಾರ್ಡಲ್ಲಿ ಪ್ರಾಫಿಟ್ ಬಂದಿರೋದು, ಇದು 1:16 ರಿಸ್ಕ್ ರಿವಾರ್ಡ್ ಪ್ರಾಫಿಟ್ ಬಂದಿರೋದು. ಯಾಕೆ ಇದು ಇಷ್ಟು ಬಂದಿದೆ ಅಂತಂದರೆ ಒಂದು ಕ್ಯಾಂಡಲ್ ಮಾತ್ರ ಎಸ್ ಎಲ್ ಇರುತ್ತೆ, ಅದರ ನಂತರದ್ದು ಯಾವುದು ಎಸ್ ಎಲ್ ಇರಲ್ಲ. ಸೊ ಇದನ್ನು ಹೇಗೆ ಟ್ರೇಡ್ ಮಾಡೋದು ಅಂತ ನಾವು ಹೇಳೋದಾದರೆ ಭಾಳ ಸಿಂಪಲ್ ಆಗಿದೆ. ನೋಡಿ, ಫಸ್ಟ್ 3 ಕನ್ಫರ್ಮೇಷನ್ಗಳನ್ನ ನಾವು ತೊಗೊಳ್ತೀವಿ. 3 ಕನ್ಫರ್ಮೇಷನ್. ಫಸ್ಟ್ ಕನ್ಫರ್ಮೇಷನು ಈ ಲೈನ್ ಇದೆಯಲ್ಲ, ಇದು ಪ್ರೈಸು, ಇದು ಇ ಎಮ್ ಎ, ಇವು ರೆಂಕೋ ಇ ಎಮ್ ಎಗಳಿವು. ಇದು ಈ ಪ್ರೈಸು ಈ ಥರದ್ದು ನಮ್ಮ ಇ ಎಮ್ ಎಗಳನ್ನ ಕ್ರಾಸ್ ಆಗುತ್ತಲ್ಲ, ಕ್ರಾಸ್ ಆದಾಗ ನಾವು ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಕ್ರಾಸ್ ಆಗಿದೆ ನೋಡಿ, ಇಲ್ಲಿ ನಾವು ಈ ಕ್ಯಾಂಡಲ್ಗೆ ಎಂಟ್ರಿ ಆಗ್ತೀವಿ. ಅಕಸ್ಮಾತ್ ನೀವು ಇಲ್ಲಿ ಎಂಟ್ರಿ ಆಗಿದೆಯಲ್ಲ ಅಂತ ಅನ್ಕೋಬಹುದು, ಆಗಿರ್ತೀರ, ನಾ ಇಲ್ಲ ಅನ್ನಲ್ಲ. ಇಲ್ಲಿ ನೀವು ಎಂಟ್ರಿ ಆದಾಗ ಸಡನ್ ಆಗಿ ಈ ಕಲರ್ ಚೇಂಜ್ ಆದಾಗ ಮತ್ತೆ ಕ್ಯಾಶ್ ಟು ಕ್ಯಾಶ್ ಎಂಟ್ರಿ ಎಕ್ಸಿಟ್ ಆಗ್ಬಿಡ್ಬೇಕಾಗುತ್ತೆ. ನೋ ಪ್ರಾಫಿಟ್ ನೋ ಲಾಸ್. ಅಕಸ್ಮಾತ್ ನೀವು ಎಕ್ಸಿಟ್ ಆಗಲಿಲ್ಲ ಅಂದರೆ ಈ ಒಂದು ಕ್ಯಾಂಡಲ್ ಎಸ್ ಎಲ್ ಇಟ್ಟಿರ್ತೀರ, ಒಂದೇ ಒಂದು ಕ್ಯಾಂಡಲು ಎಸ್ ಎಲ್ ಕೊಟ್ಟು ಹೊರಗಡೆ ಬರಬೇಕಾಗುತ್ತೆ. ಸೊ ಇಲ್ಲಿ ಅಷ್ಟೇ, ಇಲ್ಲಿ ನೀವು ಒಂದು ಕ್ಯಾಂಡಲ್ಗೆ ಎಸ್ ಎಲ್, ನಾವು ಇಲ್ಲೇ ಎಸ್ ಎಲ್ ಇಟ್ಟಿರೋದು. ಈ ಎಸ್ ಎಲ್ ದಾಟ್ಕೊಂಡ್ರೆ ಮತ್ತೆ ಈ ಥರದ್ದು ಇದು ರೆಂಕೋ ಇಂಡಿಕೇಟರ್, ಇವೆಲ್ಲ ಇದು ರೆಂಕೋ ಇಂಡಿಕೇಟರ್ ಇದೆಯಲ್ಲ, ಇದು ರೆಂಕೋ ರೆಂಕೋ ಕ್ಯಾಂಡಲ್ ಸ್ಟಿಕ್ಕನ್ನು ಇದು ಮಾಡುತ್ತೆ. ಇದು ಫಾರ್ ಎಕ್ಸಾಂಪಲ್ ಹೇಗೆ ರೆಂಕೋ ಕ್ಯಾಂಡಲ್ ಹೇಗಿರುತ್ತೆ ಅಂತ ಹೇಳ್ತೀನಿ ನೋಡಿ. ನಾನು ಭಾಳ ಸಿಂಪಲ್ ಆಗಿದೆ. ಇದು ರೆಂಕೋ ಕ್ಯಾಂಡಲ್ ಅಂದ್ಕೊಳ್ಳಿ, ಇದೊಂದು ರೆಂಕೋ ಕ್ಯಾಂಡಲು, ಇದೊಂದು ರೆಂಕೋ ಕ್ಯಾಂಡಲು. ಈ ಥರದ್ದು ರೆಂಕೋ ಕ್ಯಾಂಡಲ್ಗಳು ಕ್ರಿಯೇಟ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಅಂದರೆ ಈ ರೆಂಕೋ ಕ್ಯಾಂಡಲ್ ಸ್ಪೆಷಾಲಿಟಿ ಏನಂದರೆ ಇದು ಟೈಮನ್ನು ಕೌಂಟ್ ಮಾಡಲ್ಲ, ಮೂಮೆಂಟನ್ನು ಕೌಂಟ್ ಮಾಡುತ್ತೆ. ಆ ಮೂಮೆಂಟನ್ನು ಕೌಂಟ್ ಮಾಡಿದ್ದು, ಎಷ್ಟು ಮೂಮೆಂಟ್ ಆಗುತ್ತಲ್ಲ, ಒಂದು ಕ್ಯಾಂಡಲ್ ಅಂದರೆ ಇಷ್ಟು ಬ್ರಿಕ್ ಅಂತ ಇರುತ್ತಲ್ಲ, ಬ್ರಿಕ್ ಸೈಜ್ ಇರುತ್ತಲ್ಲ, ಅಷ್ಟು ಬ್ರಿಕ್ ಸೈಜನ್ನು, ಆ ಸೈಜನ್ನು ಪ್ರೈಸ್ ಮೂವ್ ಆದಮೇಲೆ ಮಾತ್ರ ಈ ಥರದ್ದು ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ನೋಡಿ, 3 ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಇಲ್ಲಿ, 3 ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಸೊ ಸ್ಪೀಡ್ ಆಗಿದ್ದರೆ ಬೇಗ ನಿಮಗೆ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ನಿಧಾನ ಆಗಿದ್ದರೆ ಒಂದಿನ ಪೂರ್ತಿನೂ, ಫಾರ್ ಎಕ್ಸಾಂಪಲ್ ನೀವು ಇದೆಲ್ಲವೂ ಸೇರಿ ಒಂದೇ ಕ್ಯಾಂಡಲ್ ಆಗಿರುತ್ತೆ. ಇದಿಷ್ಟು ಮೂಮೆಂಟ್ ಕೇಳಿದ್ರೆ ಒಂದೇ ಕ್ಯಾಂಡಲ್ ಆಗಿರುತ್ತೆ. ಸೈಡ್ ವೈಸ್ ಇದ್ದಾಗ ಒಂದೇ ಕ್ಯಾಂಡಲ್ ಆಗಿರುತ್ತೆ. ಹಾಗಾಗಿ ನಿಮಗೆ ಭಯ ಇರಲ್ಲ, ಆರಾಮಾಗಿ ಟ್ರೇಡ್ ಮಾಡ್ಬೋದಾಗಿದೆ. ಇದನ್ನು ನಾವು ಹೇಗೆ ಇದು ಮಾಡ್ತೀವಿ ಅಂತಂದರೆ, ನೀವು ತುಂಬ ಸಿಂಪಲ್ ಆಗಿರುತ್ತೆ. ಇಲ್ಲೇನು ಒಂದು ಕ್ಯಾಂಡಲ್ ಕ್ರಾಸ್ ಆಗುತ್ತಲ್ಲ, ನಮಗೆ ಡಬಲ್ಲು ತ್ರಿಬಲ್ 3 ಕನ್ಫರ್ಮೇಷನ್ ಇದೆ. 3 ಕನ್ಫರ್ಮೇಷನ್ ನೋಡಿಕೊಂಡು ಎಂಟ್ರಿ ಆದರೂ ಆಗುತ್ತೆ, 2 ಕನ್ಫರ್ಮೇಷನ್ ನೋಡಿದ್ರೆ ಎಂಟ್ರಿ ಆಗೋದ್ರೂ ಆಗುತ್ತೆ. ಫಸ್ಟ್ ಕನ್ಫರ್ಮೇಷನು ಈ ಪ್ರೈಸ್ ಇದೆಯಲ್ಲ, ಈ ಪ್ರೈಸು ಇಲ್ಲಿಗೆಲ್ಲ ಇದಾಗಬೇಕು. ಇದು ಮೊದಲ ಕನ್ಫರ್ಮೇಷನ್. ಇಲ್ಲಿ ಈ ಪ್ರೈಸು ಈ ಲೈನ್ ಕೆಳಗಡೆ ಬರಬೇಕು, ಈ ಇ ಎಮ್ ಎಗಳ ದಾಟ್ಕೊಂಡು ಕೆಳಗಡೆ ಬರಬೇಕು, ಫಸ್ಟ್ ಪ್ರೈಸು. ಸೆಕೆಂಡ್ ಕನ್ಫರ್ಮೇಷನು, ಇದೇನು ರೆಂಕೋ ಚಾರ್ಟ್ ಇದೆಯಲ್ಲ, ರೆಂಕೋ ಚಾರ್ಟಲ್ಲಿ ಫಸ್ಟ್ ಸೆಲ್ಲಿಂಗ್ ಸೈಡು ಕ್ಯಾಂಡಲ್ಲು ಕ್ರಿಯೇಟ್ ಆಗಿರಬೇಕು. ಇದು ಸೆಲ್ಲಿಂಗ್ ಸೈಡ್ ಕ್ಯಾಂಡಲ್ಲು, ರೆಂಕೋ ಚಾರ್ಟ್ ಕ್ಯಾಂಡಲ್ಲು ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ನೀವು ಎಂಟ್ರಿ ತೊಗೋತೀರಾ, ಇಲ್ಲಿ 4617. ಥರ್ಡ್ ಕನ್ಫರ್ಮೇಷನ್, ಇದು ಇ ಎಮ್ ಎ ಇದೆಯಲ್ಲ, ಇದು ಸಪೋರ್ಟಿಂಗ್ ಲೈನ್, ಇದು ಕೂಡ ರೆಡ್ಡಲ್ಲಿ ಇರಬೇಕು.
ಇದು ಇಷ್ಟು ನೀವು ಟ್ರೇಡ್ ತೊಗೊಂಡ್ಬಿಟ್ರೆ ಇಲ್ಲಿ ನೀವು ಟ್ರೇಡ್ ಎಂಟ್ರಿ ಆದರೆ ನೆಕ್ಸ್ಟ್ ಏನು ಪ್ರೈಸ್ ಕ್ರಾಸ್ ಆಗುತ್ತಲ್ಲ ಮೇಲಕ್ಕೆ, ಇಲ್ಲಿ ಆದರೂ ಎಂಟ್ರಿ ಆಗ್ಬೋದು, ಇಲ್ಲಿ ಆದರೂ ಎಕ್ಸಿಟ್ ಆಗ್ಬೋದು, ನೀವು ಇಲ್ಲಾದರೂ ಎಕ್ಸಿಟ್ ಆಗಿ ಅಥವಾ ಇಲ್ಲಾದರೂ ಎಕ್ಸಿಟ್ ಆಗಿ ಅಥವಾ ಸಿ ಪಿ ಆರ್ ತೆಗೆದುಕೊಂಡ್ಬಿಟ್ಟು ಸಿ ಪಿ ಆರ್ ನೋಡೋಣ. ನೋಡಿ ಸಿ ಪಿ ಆರ್ ಕರೆಕ್ಟಾಗಿ ಟಚ್ ಆಗಿದೆ, ಟಚ್ ಆಗಿಲ್ಲ ಚೂರು ಮೇಲೆ, ಇಲ್ಲಾದರೂ ಎಕ್ಸಿಟ್ ಆಗಿ ಇಲ್ಲಿ 3-4 ಕಡೆ ನೋಡ್ಕೊಂಡು ಇಲ್ಲಿ ಕಂಪಲ್ಸರಿ ಎಕ್ಸಿಟ್ ಆಗಲೇಬೇಕು, ಯಾಕೆಂದರೆ ಪ್ರೈಸ್ ಮತ್ತೆ ಇಲ್ಲಿ ಮೇಲಕ್ಕೆ ಸಿಗ್ನಲ್ ಕೊಟ್ಟಿದೆ. ಸೊ ಇಷ್ಟು ಮೂಮೆಂಟನ್ನು ನೀವು ಒಂದೇ ಟ್ರೇಡಲ್ಲಿ 1:12% ರಿಸ್ಕ್ ರಿವಾರ್ಡ್ ಟ್ರೇಡಲ್ಲಿ ಇದು ಎಂಟ್ರಿ ಎಕ್ಸಿಟ್ ಆಗೋದಿರುತ್ತೆ. ಅದ್ಭುತವಾದ ಟ್ರೇಡ್ ಆಗಿರುತ್ತೆ ಇದು. ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎಲ್ಲದರಲ್ಲೂ ವರ್ಕ್ ಆಗುತ್ತೆ, ಆರಾಮಾಗಿ ಟ್ರೇಡ್ ಮಾಡ್ಬೋದಾಗುತ್ತೆ. ಇಲ್ಲಿನೂ ಕೂಡ ನೋಡಿ ಫಸ್ಟ್ ಕನ್ಫರ್ಮೇಷನ್ನು ನಮ್ದು ಇಲ್ಲಿ ನಿಮ್ದು ಫಸ್ಟ್ ಕನ್ಫರ್ಮೇಷನ್ ಇಲ್ಲಿ ನಿಮಗೆ ಇಲ್ಲಿ ಹೈಯರ್ ಐ ಕಾನ್ಸೆಪ್ಟ್ ಗೊತ್ತಿದೆ ಅನ್ಕೊಳ್ತೀನಿ. ಪ್ರೈಸ್ ಇದೆಯಲ್ಲ, ಹೈಯರ್ ಐ ಕಾನ್ಸೆಪ್ಟ್ ಭಾಳ ಸಿಂಪಲ್ ಆಗಿದೆ ನೋಡಿ. ಪ್ರೈಸು ಇಲ್ಲಿ ಬಂತು, ಇಲ್ಲೇ ಮತ್ತೆ ಸೈಡ್ ವೇಸ್ ಆಯಿತು, ಮತ್ತೆ ಮೇಲಕ್ಕೆ ಹೋಯಿತು, ಸಡನ್ ಆಗಿ ಕೆಳಗೆ ಬಂತು, ಈ ಕೆಳಗೆ ಬಂದು ಇಲ್ಲಿ ಮೇಲೆ ಪ್ರೈಸ್ ಇದು ಕ್ರಾಸ್ ಆಯಿತು. ಸೊ ಇಲ್ಲಿ ಏನು ಮಾಡ್ತಿದೆ ಅಂದರೆ ಪ್ರೈಸು ಹೈಯರ್ ಐ ಹೋಗ್ತೀನಿ ಅಂತ ಕನ್ಫರ್ಮೇಷನ್ ಕೊಡ್ತಿದೆ. ಹಾಗಾಗಿ ನೀವು ಇಲ್ಲಿ ಏನು ಮಾಡ್ಬೋದು ಅಂದರೆ ಈ ಹೈಯರ್ ಐ ಇದು ಕ್ರಾಸ್ ಆಗಿರೋದ್ರಿಂದ ಇಲ್ಲಿ ನೀವು ಎಂಟ್ರಿ ಆಗಬೇಕಾಗುತ್ತೆ. ನೋಡಿ ಇದು ಗ್ರೀನ್ ಆಗಿದೆ, ಇದು ಗ್ರೀನ್ ಆಗಿದೆ, ನಮ್ಮದು ಇಲ್ಲಿದೆಯಲ್ಲ ಇದು ಗ್ರೀನ್ ಆಗಿದೆ. ಒಂದೇ ಕ್ಯಾಂಡಲ್ ಎಸ್ ಎಲ್ ತುಂಬ ಚಿಕ್ಕದು, 1:19 ರಿಸ್ಕ್ ರಿವಾರ್ಡ್ ಆಗುತ್ತೆ, ನೋ ಪ್ರಾಬ್ಲಮ್. ಎಂಟ್ರಿನ ಇಲ್ಲಿವರೆಗೇನು ಇಲ್ಲಿ ಏನು ಕ್ರಾಸ್ ಆಗುತ್ತೆ ಇಲ್ಲಿವರೆಗೆ ನೀವು ಟ್ರೇಡ್ ತೊಗೊಳ್ತೀರಾ. ಅಂದರೆ ಇದು 1:20 ಆಲ್ಮೋಸ್ಟ್ 1:20 ರಿಸ್ಕ್ ರಿವಾರ್ಡ್ ಸಿಗ್ನಲ್ ಆಗಿದೆ. ನೋಡಿ ಇಲ್ಲಿ ನೀವು ಬಂದು ಈ ಥರ ನೀವು ಎಂಟ್ರಿ ಆಗಿ ತೊಗೊಂಡ್ಬಿಟ್ರೆ ಇಲ್ಲಿವರೆಗೆ ಟ್ರೇಡನ್ನು ಹೋಲ್ಡ್ ಮಾಡ್ಬೋದಾಗಿದೆ. ಭಾಳ 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 ಇಂಪಾರ್ಟೆಂಟ್ ಇದು, ಭಾಳ ಇಂಪಾರ್ಟೆಂಟ್, ಭಾಳ ಅದ್ಭುತವಾದ ಸ್ಟ್ರಾಟಜಿ. ಸೊ ಇಲ್ಲಿ ಹೇಗೆ ಟ್ರೇಡ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಮುಂದೆನೂ ಹೇಗೆ ಟ್ರೇಡ್ ಮಾಡೋದು ಅಂತ ಇಲ್ಲಿ ನೀವು ಇಲ್ಲೆಲ್ಲ ಇದು ಮೂಮೆಂಟ್ ಇದ್ದಾಗ ನೀವು ಕ್ಯಾಪ್ಚರ್ ಮಾಡ್ತೀರಾ, ಮೂಮೆಂಟ್ ಇಲ್ದಾಗ ಹೇಗೆ ಟ್ರೇಡ್ ಮಾಡ್ತೀರಾ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಇಲ್ಲಿ ಭಾಳ ಸಿಂಪಲ್ ಆಗಿದೆ, ಏನಂದರೆ ನೋಡಿ ಮತ್ತೆ ಇಲ್ಲಿ ಪ್ರೈಸು ಡೌನ್ ಬಂತಿಲ್ಲಿ, ಇಲ್ಲಿ ನೀವು ಒಂದು ಡೌನ್ ಬಂದಿದೆ ಇಲ್ಲಿ ಬಟ್ ಇನ್ನೂ ಇದು ಕ್ರಾಸ್ ಆಗಿಲ್ಲ, ಈ ಲೈನಲ್ಲಿ ಕ್ರಾಸ್ ಆಗಿಲ್ಲ, ಇಲ್ಲಿ ನಿಮಗೆ ಕ್ರಾಸ್ ಆಗುತ್ತೆ. ಅಥವಾ ಇಲ್ಲಿ ನೀವು ಅಕಸ್ಮಾತ್ ಟ್ರೇಡ್ ನೀವು ತೊಗೊಂಡ್ರು ಕೂಡ ಇಲ್ಲಿ ಒಂದು ಕ್ಯಾಂಡಲ್ ಎಸ್ ಎಲ್ ಅಲ್ಲಿ ಹೊರಗಡೆ ಬರ್ತೀರಾ, ಒಂದೇ ಒಂದು ಕ್ಯಾಂಡಲ್ ಎಸ್ ಎಲ್ ಯಾವಾಗಲೂ ಇದೇನು ಇಲ್ಲಿ ದಾಟುತ್ತಲ್ವಾ, ಇಲ್ಲಿ ನೀವು ಎಂಟ್ರಿ ಆಗ್ತೀರಾ, ಇಲ್ಲೇ ಎಸ್ ಎಲ್ ಇಡ್ತೀರಾ, ಈ ಒಂದು ಕ್ಯಾಂಡಲ್ ಎಸ್ ಎಲ್ ಕೊಟ್ಟು ಹೊರಗಡೆ ಬರ್ತೀರಾ. ಅದಾದಮೇಲೆ ಮತ್ತೆ ಇಲ್ಲಿ ಪ್ರೈಸು ಡೌನ್ ಬಂದಿದೆ, ಪ್ರೈಸ್ ಡೌನ್ ಬಂದಿರೋದ್ರೆ ಏನು ಮಾಡ್ತೀರಾ, ಇಲ್ಲಿ ನೀವು ಸೆಲ್ ಮಾಡ್ತೀರಾ, ಎಸ್ ಎಲ್ ಅನ್ನು ಇಲ್ಲೇ ಇಡ್ತೀರಾ, ಒಂದೇ ಕ್ಯಾಂಡಲ್ ಎಸ್ ಎಲ್ ಇಲ್ಲೇ ಇಡ್ತೀರಾ. ಟಾರ್ಗೆಟ್ ನಿಮಗೆ ಶಾರ್ಟ್ ನೋಡಿ, ಟಾರ್ಗೆಟ್ ನಿಮಗೆ ಇಲ್ಲಿ ಎಷ್ಟು ಸಿಗುತ್ತೆ ಅಂತ ಹೇಳ್ತೀನಿ. ಬಾಡಿ ಇಟ್ಕೊಂಡ್ರು ಸಾಕು. ಈ ಸಿ ಪಿ ಆರ್ ಲೈನ್ ನಮ್ಮ ಟಾರ್ಗೆಟ್ ಆಗಿರುತ್ತೆ ನೋಡಿ. 1:5 ರಿಸ್ಕ್ ರಿವಾರ್ಡ್ ಟ್ರೇಡು ಸಿಕ್ತು ನಮಗಿಲ್ಲಿ, 1:5 ರಿಸ್ಕ್ ರಿವಾರ್ಡ್ ಟ್ರೇಡ್ ಸಿಕ್ತು. ಸೊ ಈ ಥರ ಎಲ್ಲ ಪ್ರತಿಯೊಂದರಲ್ಲೂ ನೀವು ಆರಾಮಾಗಿ ಟ್ರೇಡ್ ಮಾಡ್ಬೋದಾಗಿದೆ. ಭಾಳ ಭಾಳ ಅದ್ಭುತ, ಭಾಳ ಇಲ್ಲಿ ನೀವು ಇಲ್ಲಿ ಹೇಳ್ಬೋದು ನೋಡಿ, ಇದು ಗ್ರೀನ್ ಆಗಿದೆ, ಇದು ಗ್ರೀನ್ ಆಗಿದೆ, ನಾವು ಇದನ್ನ ಹೇಗೆ ಟ್ರೇಡ್ ತೊಗೊಳ್ತೀರಿ ಅಂತ. ಇದು ಏನಾಗಿದೆ ಅಂದರೆ ಇಲ್ಲಿ ಒಂದು ದೊಡ್ಡ ಮೂಮೆಂಟಮ್ ಕ್ಯಾಂಡಲ್ ಬಂದಿದೆ. ಈ ಥರ ದೊಡ್ಡ ಮೂಮೆಂಟಮ್ ಕ್ಯಾಂಡಲ್ ಬಂದಾಗ ನೀವು ಇಲ್ಲಿ ಎಂಟ್ರಿ ಆಗ್ಬೋದು, ಎಸ್ ಎಲ್ ದೊಡ್ಡದಾಗುತ್ತೆ, ಇಂಥ ಟ್ರೇಡ್ಗಳನ್ನ ಅವಾಯ್ಡ್ ಮಾಡ್ಬೋದು. ಅಥವಾ ತೊಗೊಂಡ್ರೆ ಏನು ನಿಮಗೆ ಪ್ರಾಬ್ಲಮ್ ಏನಿಲ್ಲ. ಯಾಕಂತ ಹೇಳ್ತೀವಿ ನೋಡಿ, ನೀವು ಇಲ್ಲಿ ತೊಗೊಂಡಿರ್ತೀರಾ, ಎಸ್ ಎಲ್ ಅನ್ನು ಇಲ್ಲಿರ್ತೀರಾ, ಎಕ್ಸಿಟ್ ಎಲ್ಲ ಆಗ್ತೀರಾ ಅಂದರೆ ಇದರಲ್ಲಿ ಯಾವುದಾದ್ರೂ ಒಂದು ರೆಡ್ ಆದ ತಕ್ಷಣ ಎಕ್ಸಿಟ್ ಆಗ್ತೀರಾ. ಈಗ ಇಲ್ಲಿ ರೆಡ್ ಆಗಿ ವಾಪಸ್ ಇಲ್ಲಿ ರಿವಿಸಿಟ್ ಮಾಡ್ತಲ್ಲ, ಇಲ್ಲಿ ಎಕ್ಸಿಟ್ ಆಗ್ತೀರಾ. ಸೊ ನಿಮ್ಗೆ ಪ್ರೈಸ್ ಎಷ್ಟು ಸಿಗ್ತೀರಿ, 36ರಿಂದ 40, 4 ಪಾಯಿಂಟ್ ಇದು ಟಾರ್ಗೆಟ್ ಸಿಕ್ತು. ಈ ಥರನೂ ನೀವು ಕೂಡ ಮಾಡ್ಬೋದಾಗಿದೆ. ಬಟ್ ಇದು ಇಲ್ಲಿ ಈ ಥರ ಬಂದಾಗ ನಿಮಗೆ ಟ್ರೆಂಡ್ ಯಾವ ಕಡೆ ಇದೆ ಅಂದ್ಕೊಂಡು ಗೊತ್ತಿದ್ರೆ ನೋಡ್ಕೊಂಡು ಇದು ಮಾಡ್ಬೋದು, ಇದಾಗ್ಬೋದು. ಏನು ಗೊತ್ತಿಲ್ಲ ಅಂದ್ರೂ ನೀವು ಅಟ್ಲೀಸ್ಟ್ ಕ್ಯಾಶ್ ಟು ಕ್ಯಾಶ್ ಎಕ್ಸಿಟ್ ಆಗಿಬಿಟ್ಟು ಆಗುತ್ತೆ. ಭಾಳ ಅದ್ಭುತವಾದ ಸ್ಟ್ರಾಟಜಿ, ಭಾಳ ಅದ್ಭುತವಾದ ಇಂಡಿಕೇಟರ್ಗಳು. ದಯವಿಟ್ಟು ಇಂಡಿಕೇಟರ್ಗಳು ಬೇಕಾದವರು ಸಂಪರ್ಕಿಸಿ. ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಗೋಲ್ಡು, ಫಾರೆಕ್ಸ್ ಟ್ರೇಡಿಂಗು, ಸ್ಟಾಕ್ಸ್ಗಳಲ್ಲಿ ಎಲ್ಲದರಲ್ಲೂ ವರ್ಕ್ ಆಗುತ್ತೆ. ಎಲ್ಲದರಲ್ಲೂ ಮುಂದಿನ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.